ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆ್ಯಕ್ಚುಲಿ ಏನಂದರೆ, ಮುಂದಿನ ವಾರದಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾಗರ ಅಮಾವಾಸ್ಯೆ ಹಬ್ಬ, ಪಂಚಮಿ ಹಬ್ಬ, ಆಮೇಲೆ ಅದೇ ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಹಬ್ಬ ಅಂತ ಅಂದ್ಕೊಳ್ಳೆ ಫಸ್ಟ್ ಮೈಂಡಲ್ಲಿ ಬರೋದೇ ಕ್ಲೀನಿಂಗ್, ಆಯಿತಾ? ಅದಕ್ಕೆ ಫಸ್ಟ್ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಮನೆಯೆಲ್ಲ ಪೂಜೆಗೆ ಅಲಂಕಾರ ಮಾಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಆಮೇಲೆ ಹಬ್ಬದ ತಯಾರಿ ಕೂಡ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೋಬೋದು. ಹಾಗಾಗಿ ಫಸ್ಟ್ ನಾನು ಕೂಡ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದು ದಿನ ಎಲ್ಲ ಮಾಡ್ಕೊತೀನಿ, ಆಯಿತಾ? ಯಾಕಂದರೆ ಪೇಷಂಟೆಲ್ಲ ಇರ್ತಾರೆ ಬೆಳಗ್ಗೆ ಸಾಯಂಕಾಲ. ಸೊ ನಾನು ಜಾಸ್ತಿ ಕೆಲಸದವ್ರನ್ನೇನು ಕರೆದು ಮಾಡಿಸ್ಕೊಳಲ್ಲ. ಫಸ್ಟಿಗೆ ಮನೆಗೆ ಬಂದಾಗ ಸ್ಟಾರ್ಟಿಂಗು ಒಬ್ರನ್ನ ಕರೆದು ಮಾಡಿಸಿದ್ದೆ, ಆಯಿತಾ? ಸೊ ಮತ್ತೆ ನಾನು ಪದೇ ಪದೇ ಏನು ಕರೆಸಿ ಮಾಡಿಸಿಲ್ಲ. ಯಾಕಂದರೆ ನಾನು ಅವಾಗವಾಗೆಲ್ಲ ಕ್ಲೀನ್ ಮಾಡ್ಕೊತ ಇರ್ತೀನಲ್ಲ, ಸೊ ಅಷ್ಟೊಂದು ಗಲೀಜು ಆಗಿರೋದಿಲ್ಲ. ಅದಕ್ಕೆ ದಿನ ಒಂದೊಂದು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಅಡುಗೆ ಮನೆ ಒಂದು ದಿನ, ಆಮೇಲೆ ರೂಮು, ಆಮೇಲೆ ಹಾಲು, ಈ ಥರ ದಿನ ಒಂದೊಂದು ಮಾಡ್ಕೊಂಬಿಟ್ರೆ ಮಧ್ಯಾಹ್ನ ಟೈಮಲ್ಲಿ ಮುಗಿದೋಗುತ್ತೆ ಕ್ಲೀನಿಂಗು. ಸೊ ಫಸ್ಟ್ ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೇಲಿದು ನೋಡ್ರಿ, ಮೇಲೆ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಿನ್ನೆ ಎಲ್ಲ ಆಲ್ಮೋಸ್ಟ್. ಆಮೇಲೆ ಇವೆಲ್ಲ ಸ್ವಲ್ಪ ಸಾಮಾನುಗಳೆಲ್ಲ ಇದ್ದು ಇವನ್ನ ಮೇಲೆ ಇಡಿಸ್ಬೇಕು. ಆ್ಯಕ್ಚುಲಿ ಕಿರಣ್ ಅವ್ರು ಇದ್ದಿಲ್ಲ ನಿನ್ನೆ, ಸೊ ಹಂಗಾಗ್ಬಿಟ್ಟು ನಾಳೆ ಅವ್ರು ಬಂದಮೇಲೆ ಮೇಲೆ ಇಡಿಸಿದ್ರಾಯ್ತು ಅಂತ ಸುಮ್ಮನೆ ಹಾಗೆ ಇಲ್ಲೇ ಎಲ್ಲ ಚೆಲ್ಲಪಿಲ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಈಗ ಈಗ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡಿದ್ದೆ, ಟಿಫಿನ್ ಆಯಿತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡ್ಕೊಂಬಿಟ್ಟು, ಯಾಕಂದರೆ ಪಾಪಗೂ ಉಣ್ಸೋಕ್ಕಾಗತ್ತೆ, ಮಾಡ್ಕೊಂಡಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರಾಯಿತು ಅಂತ ಇವಾಗ ವೆಜ್ ಪಲಾವ್ ಮಾಡ್ತಿದ್ದೀನಿ. ಬಟಾಣಿ ಎಲ್ಲ ಕುದಿಸಿಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಸೋಯಾಬೀನ್ ಎಲ್ಲ ಕುದಿಸಿಟ್ಕೊಂಡಿದ್ದೀನಿ. ಸೊ ಬನ್ನಿ ಪಟ್ಟಂತ ಪಲಾವ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸೋಯಾಬೀನ್ನ ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಇದನ್ನೆಲ್ಲ ನೀರೆಲ್ಲ ಹಿಡಿದಿಟ್ಕೊಂಡಿರುತ್ತಲ್ವ, ಇದನ್ನೆಲ್ಲ ತೆಗೆದ್ಬಿಟ್ಟು ಇನ್ನೊಂದು ಸೈಡಲ್ಲಿ ಇಡ್ತಿದ್ದೀನಿ. ಎಲ್ಲ ಎಣ್ಣೆ ಡಬ್ಬೆ, ಆಮೇಲೆ ಜೀರಿಗೆ ಸಾಸಿವೆ ಡಬ್ಬೆ, ಆಮೇಲೆ ಡೈಲಿ ನಾನು ತೊಳೆಯಕ್ಕೆ ಇಟ್ಬಿಟ್ಟಿದ್ದೀನಿ. ಇವತ್ತೆಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಕೋಬೇಕು. ಸೊ ಎಲ್ಲ ಹೆಣ್ಮಕ್ಳಿಗೆ ಇದೇ ಥರ ಅಲ್ವಾ, ಏನಾದರೂ ಒಂದು ಹಬ್ಬ ಬರ್ತಿದೆ ಅಂದರೆ ಸಾಕು, ಏನೋ ಒಂಥರ ಅವ್ರಿಗೆ ಸಡಗರ ಸಂಭ್ರಮ. ಸೊ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಆಯ್ತು. ಇವಾಗ ಹಾಗೆ ಸಾಮಾನುಗಳೆಲ್ಲ ಇಡುವಂಥ ಸೆಲ್ಫ್ಗಳನ್ನು ಚೆನ್ನಾಗಿ ಒರೆಸ್ಕೊಂಡು, ಅಲ್ಲಿ ಡಬ್ಬಗಳನ್ನೆಲ್ಲ ಇಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಏನಂದರೆ ಅಡುಗೆ ಮಾಡುವಾಗ ಗಡಿಬಿಡಿಲಿ ಸಾಮಾನುಗಳೆಲ್ಲ ಅಲ್ಲೊಂದು ಇಲ್ಲೊಂದೆಲ್ಲ ಬಿಸಾಕ್ಬಿಟ್ಟಿರ್ತೀನಿ. ಸೊ ಇವಾಗ ನೀಟಾಗಿ ಎತ್ತಿಟ್ಕೋಬೇಕಂತ ಹೇಳ್ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡೆ. ಆಮೇಲೆ ಗ್ರಾಸರಿನೆಲ್ಲ ತಂದಿದ್ದೆ, ಅದನ್ನೆಲ್ಲ ಇನ್ನೇನು ಹಬ್ಬಕ್ಕೆ ಕ್ಲೀನ್ ಮಾಡ್ತೀನಲ್ವ ಆವಾಗ ರೀಸ್ಟಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಟೈಮ್ ಆಗಿತ್ತಲ್ವ, ನಿಧಿಗೆ ಊಟ ಮಾಡಿಸೋಣ ಅಂತೇಳಿ ಊಟ ಮಾಡಿಸ್ತಿದ್ದೆ. ಅವಳಿಗೆ ಏನಾದರೂ ಒಂದು ಆ್ಯಕ್ಷನ್ ಮಾಡಿ ಆಟ ಆಡಿಸ್ಕೊತ ಊಟ ಮಾಡಿಸ್ಲೇಬೇಕು, ಇಲ್ಲಾಂದರೆ ಅವಳು ಏನು ತಿನ್ನೋದಿಲ್ಲ, ಹಾಗೆ ಎದ್ಬಿಡ್ತಾಳೆ.
ಅಷ್ಟೊತ್ತಿಗಾಗಲೇ ಸಾಯಂಕಾಲ ಆಗಿತ್ತಲ್ವ, ಸ್ವಲ್ಪ ರಿಫ್ರೆಶಿಗೆ ಅಂತ ಹೇಳಿಬಿಟ್ಟು ಟೀ ಮಾಡಿಕೊಂಡು ಕುಡಿದು ರೆಸ್ಟ್ ಮಾಡಿದೆ. ಹಾಗೆ ಪೇಷಂಟ್ ಎಲ್ಲ ಇದ್ರಲ್ವ, ಸೊ ಅವ್ರನ್ನೆಲ್ಲ ನೋಡ್ಕೊಂಡು ಬಂದು ಮತ್ತೆ ಕೆಲಸನ ಶುರು ಮಾಡಿಕೊಂಡೆ. ಸಕ್ಕರೆ, ಬೇಳೆ, ಟೀ ಪುಡಿ ಇವೆಲ್ಲ ಖಾಲಿ ಆಗಿತ್ತಲ್ವ, ಸೊ ಅದನ್ನ ಎಲ್ಲ ರೀಸ್ಟಾಕ್ ಮಾಡಿಕೊಂಡೆ. ಮತ್ತು ಹಾಗೆ ಮಸಾಲೆ ಐಟಮ್ಸ್ ಅಂತೂ ಬೇಕೇ ಬೇಕು, ಏನೇ ಅಡುಗೆ ಮಾಡಿದ್ರು. ಸೊ ಅವನ್ನೆಲ್ಲ ಸಪ್ರೇಟಾಗೆಲ್ಲ ಇಟ್ಕೊಂಡೆ. ನೀವು ಹೇಗೆ ಗ್ರಾಸರಿನೆಲ್ಲ ರೀಸ್ಟಾಕ್ ಮಾಡ್ಕೊತೀರಾ ಅಂತ ಕಮೆಂಟ್ ಮಾಡಿ, ಆಯಿತಾ? ಹಾಗೆ ಗ್ಯಾಸ್ ಕಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದು, ಗ್ಲಾಸ್ ಐಟಮ್ಸು ಮತ್ತು ಟ್ರೇ ಎಲ್ಲ ಇದ್ದು, ಅವನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನಿನ್ನೂ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ. ಹೆಂಗೆ ಅಲಂಕಾರ ಮಾಡಬೇಕು, ಏನೇನು ತರಬೇಕು, ಇನ್ನೂ ಎಲ್ಲ ಲೀಸ್ಟ್ ಮಾಡ್ಕೊಂಡು ತರಬೇಕು. ನೀವು ಹೇಗೆ ಅಲಂಕಾರ ಮಾಡ್ತೀರಾ, ಏನೇನು ತರ್ತೀರಾ, ನಿಮ್ಮ ಪ್ರಿಪ್ರೇಷನ್ ಏನಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಆಮೇಲೆ ಇದು ನನ್ನ ಸಿಂಪಲ್ ಕಿಚನ್ನು ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಮ್ಮ ನಿಧಿ ಪುಟ್ಟ ಬಂದಳು, ಎತ್ಕೊಮ್ಮ ಅಂತ ಹಠ ಮಾಡಿದ್ಲು. ಅವಳನ್ನ ಎತ್ಕೊಂಡೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ.